ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶಾಪಕ್ಕೆ ಗುರಿಯಾದೆ. ಶಾಪವಿತ್ತವರೇ ಪರಿಹಾರ ಸೂಚಿಸಬಲ್ಲರೆ ಹೊರತು ನಾನೇನೂ ಮಾಡಲು ಸಾಧ್ಯವಿಲ್ಲ ಕಂದ. ಚಿಂತಿಸಬೇಡ ಬ್ರಹ್ಮದೇವ, ನನ್ನ ಪೂಜೆಗೆ ನಿನ್ನಿಂದ ಯಾವ ಲೋಪವೂ ಆಗಿಲ್ಲ. ನಾನು ತೃಪ್ತನಾಗಿದ್ದೇನೆ. ನಿನ್ನ ಕೋಪ ಅವನ ಶಾಪಕ್ಕೆ ಒಂದು ನೆಪ ಮಾತ್ರ. ಅವನು ಅಸುರ ಗರ್ಭದಲ್ಲೇ ಜನಿಸಿದರೂ ಅಸುರ ಕುಲವನ್ನೇ ಹರಿಭಕ್ತರನ್ನಾಗಿಸುವ ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸಬೇಕಿದೆ. ಶಂಕುಕರ್ಣನನ್ನು ಹರಸಿ ಪ್ರೀತಿಯಿಂದ ಕಳುಹಿಸಿಕೊಡು. ಅಮ್ಮ ಖಯಾದು, ಇಂದ್ರನ ಅಚಾತುರ್ಯದಿಂದ ನಿನಗೆಷ್ಟು ಆತಂಕವಾಗಿದೆ ಎಂಬುದನ್ನು ನಾನು ಬಲ್ಲೆ. ಆದರೂ ನೀನು ಅವೆಲ್ಲವನ್ನೂ ಮರೆಯಲೇಬೇಕು. ಆಗಲೇ ನಿನಗೂ ಜನಿಸಲಿರುವ ನಿನ್ನ ಕಂದನಿಗೂ ಕ್ಷೇಮ. ಪೂಜ್ಯರೇ, ಆಪತ್ಕಾಲದಲ್ಲಿ ಬಂದು ನನ್ನ ಮಗುವಿನ ಜೀವ ಉಳಿಸಿದ್ದೀರಿ. ನಿಮ್ಮ ಆಶ್ರಮದಲ್ಲಿ ಆಶ್ರಯ ನೀಡಿ. ನಿಮ್ಮ ಸಲಹೆಯೇ ನನಗೆ ದೈವವಾಕ್ಯ. ಇದು ನನ್ನ ವಾಕ್ಯವಲ್ಲ ತಾಯಿ, ಆ ಶ್ರೀಹರಿಯೇ ನನ್ನಲ್ಲಿ ನುಡಿಸುತ್ತಿದ್ದಾನೆ. ಶ್ರೀಹರಿ. ಪೂಜ್ಯರೇ, ಹರಿಗೇಕೆ ಅಸುರರ ಮೇಲೆ ಅಷ್ಟೊಂದು ದ್ವೇಷ? ನಾರಾಯಣ ನಾರಾಯಣ, ನೀನು ತಪ್ಪು ತಿಳಿದಿದ್ದೀಯ ತಾಯಿ. ಶ್ರೀಹರಿ ಯಾರನ್ನೂ ದ್ವೇಷಿಸುವುದಿಲ್ಲ. ಅವನು ಧರ್ಮದ ಪಕ್ಷಪಾತಿ. ಸತ್ಯ, ಧರ್ಮ, ನ್ಯಾಯದಿಂದ ಬದುಕುವವರಿಗೆ ಅವನು ದಾಸಾನುದಾಸ. ಅಹಂಕಾರ, ಅಧರ್ಮ, ಅಷ್ಟಮದಗಳಿಂದ ಅನ್ಯಾಯದ ಹಾದಿ ತುಳಿದವರಿಗೆ ಅಂಕುಶ ಹಾಕುವ ಶ್ರೀಚಕ್ರಧಾರಿ. ಇದು ಅವನ ಕರ್ತವ್ಯವೇ ಹೊರತು ದ್ವೇಷವಲ್ಲ ತಾಯಿ. ಕ್ಷಮಿಸಿ ಪೂಜ್ಯರೇ, ಕ್ಷಮಿಸಿ. ನಿಮ್ಮಿಂದ ಹರಿಯ ಸತ್ಯ ದರ್ಶನವಾಯಿತು. ದಯಮಾಡಿ ನನಗೆ ಹರಿಯ ಬಗ್ಗೆ ಇನ್ನಷ್ಟು ತಿಳಿಸಿ. ಹುಟ್ಟುವ ನನ್ನ ಮಗುವಾದರೂ ಹರಿಯ ದ್ವೇಷದಿಂದ ಮುಕ್ತವಾಗಿರಲಿ. ಆಹಾ, ಧನ್ಯನಾದೆ ತಾಯಿ, ಧನ್ಯನಾದೆ. ನಿನ್ನ ಗರ್ಭ ಸಂಜಾತನು ತಲೆಮಾರುಗಳ ಸುರಾಸುರರ ದ್ವೇಷವನ್ನು ನಾಶ ಮಾಡುವ ಮಹಾನ್ ಚೇತನವಾಗುತ್ತಾನೆ. ಇರು, ಹರಿಯ ಕಥೆಯನ್ನು ಹೇಳುವ ಮುನ್ನ ಹರಿನಾಮ ಸ್ಮರಣೆ ಮಾಡಿ ಅವನ ಆಶೀರ್ವಾದವನ್ನು ಪಡೆಯುತ್ತೇನೆ. ನನ್ನ ಕೋಪ ನಿನ್ನನ್ನು ಘಾಸಿಗೊಳಿಸಿರಬಹುದು, ಆದರೆ ಇದು ಶಾಪವಲ್ಲ, ವರವೆಂದು ತಿಳಿ. ನಿನ್ನಿಂದ ಯುಗ ಯುಗಗಳಲ್ಲೂ ಮಹತ್ತರ ಕಾರ್ಯಗಳಾಗಬೇಕಾಗಿವೆ. ನನ್ನ ಶಾಪದಂತೆ ನೀನು ಅಸುರ ಗರ್ಭದಲ್ಲೇ ಜನಿಸಿದರೂ ಹರಿನಾಮ ಸ್ಮರಣೆಯೇ ನಿನ್ನ ಆಭರಣವಾಗುತ್ತದೆ. ದೈವೀಕ ಗುಣವೇ ನಿನ್ನ ಕಿರೀಟವಾಗುತ್ತದೆ. ಇದು ನಿನಗೆ ನನ್ನ ಆಶೀರ್ವಾದ. ಕಂದ ಶಂಕುಕರ್ಣ, ಹೆದರಬೇಡ ಕಂದ. ನಿನ್ನ ಪ್ರತಿ ಜನ್ಮದಲ್ಲೂ ನಿನ್ನ ಬೆನ್ನ ಹಿಂದೆಯೇ ಇರುತ್ತೇನೆ. ಎಡವಿದರೆ ಕೈ ಹಿಡಿದು ನಡೆಸುತ್ತೇನೆ, ತೊದಲಿದರೆ ನುಡಿಯಾಗುತ್ತೇನೆ. ನಿನ್ನ ವೀಣೆಯನ್ನಾದವಾಗಿ ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ. ಇದು ನಿನ್ನ ಮಾತೆ ವಾಗ್ದೇವಿ ಮಾಡುತ್ತಿರುವ ವಾಗ್ದಾನ. ಧನ್ಯನಾದೆ ತಾಯಿ, ಧನ್ಯನಾದೆ. ನೀವು ತೋರಿದ ದಾರಿಯಲ್ಲಿಯೇ ನಡೆಯುತ್ತೇನೆ. ನಿಮ್ಮ ಸೇವಕನಾಗಿಯೇ ದುಡಿಯುತ್ತೇನೆ. ಶಂಕುಕರ್ಣ.
ಶಂಕುಕರ್ಣ, ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದೊಂದು ಕಾರಣವಿರುತ್ತದೆ. ಬ್ರಹ್ಮನ ಶಾಪವೇ ನನ್ನ ಮತ್ತೊಂದು ಅವತಾರಕ್ಕೆ ಕಾರಣವಾಗಿದೆ. ನೀನು ಭೂಲೋಕದಲ್ಲಿದ್ದರೂ ಈ ಮೂಲರಾಮನ ರೂಪದಲ್ಲಿ ನಾನು ಸದಾ ನಿನ್ನ ಜೊತೆಗಿರುತ್ತೇನೆ. ಮೂಲರಾಮನೇ ಹರಿಯೆಂದು ಸೇವೆ ಮಾಡು. ಕಾಲ ಕಾಲಕ್ಕೆ ನೀನು ರಾಜನಾಗುವೆ, ಯತಿಯಾಗುವೆ. ಜಗತ್ತಿಗೆ ಭಕ್ತಿಯ ಸಾರವನ್ನು, ಆಧ್ಯಾತ್ಮದ ಮಾರ್ಗವನ್ನು ತೋರುವ ಗುರು ಸಾರ್ವಭೌಮನಾಗುವೆ. ಪ್ರೀತಿ ವಾತ್ಸಲ್ಯದಿಂದ ಕಾಮಧೇನು ಕಲ್ಪವೃಕ್ಷವಾಗಿ, ಮಂತ್ರ ಮಂತ್ರಾಕ್ಷತೆಗಳಿಂದಲೇ ದೀನ ದಲಿತರ ಬದುಕನ್ನು ಹಸನುಗೊಳಿಸುವ ಹಸನ್ಮುಖಿಯಾಗುವೆ. ಶಂಕುಕರ್ಣನು ಜ್ಯೋತಿಗಾದನು, ಮೊದಲ ಜನುಮಕ್ಕೆ ಸಾಕ್ಷಿಯಾದನು. ಮಾತೆ ಕಯಾದು ಗರ್ಭ ಸೇರಲು ಬ್ರಹ್ಮಾಂಡವನೇ ದಾಟಿ ಬಂದನು. ಶಂಕುಕರ್ಣ ಕಥನ ರಾಜ ಪ್ರಹ್ಲಾದನ ಜನನ, ರಾಯರಾಗಮನ ರಾಯರಾಗಮನ. ವಿಶ್ರಾಂತಿ ಪಡೆಯಲಿ. ಅಮ್ಮ ವಿಶ್ರಾಂತಿಯಲ್ಲಿದ್ದಾರೆ. ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ. ನೀವು ಹೇಳಿ ಮಹರ್ಷಿಗಳೇ, ಹೇಳಿ. ಶಂಕುಕರ್ಣ ಕಥನ ರಾಯರಾಗಮನ. ಶಂಕುಕರ್ಣ, ಬಂದೆಯಾ? ನಾನು ಶ್ರೀಹರಿಯ ಕತೆ ಕೇಳುತ್ತೇನೆ. ನೀವು ಹೇಳಿ ಮಹರ್ಷಿಗಳೇ. ಹಾ, ಹೇಳುತ್ತೇನೆ, ಕೇಳು. ಹರಿ ಎಂದರೆ ಸರ್ವರ ಶಾಂತಿಗೆ ಹರಸುವವನು. ಹರಿ ಎಂದರೆ ಜ್ಞಾನ. ಹರಿ ಎಂದರೆ ಬೆಳಕು. ಹರಿ ಎಂದರೆ ಸರ್ವಾಂತರಯಾಮ. ಓಂ ಬ್ರಹ್ಮದೇವಾಯ ನಮಃ. 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 ವತ್ಸ ಹಿರಣ್ಯಕಶ್ಯಪು, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಕಣ್ಣು ತೆರೆ.